ಚುನಾವಣಾ ವೇಳಾಪಟ್ಟಿ ಪ್ರಕಟವಾದ ನಂತರದ ಗಡಿಬಿಡಿಯ ಚಟುವಟಿಕೆಯಲ್ಲಿ 15 ದಿನಗಳ ವಿಳಂಬವಿದೆ. ಇಲ್ಲದಿದ್ದರೆ ದಕ್ಷಿಣದ ಒಂದು ಕ್ಲಸ್ಟರ್ ಇದೆ ಅಲ್ಲವೇ? ಕೇರಳ, ಪಾಂಡಿಚೇರಿ ಮತ್ತು ತಮಿಳುನಾಡು ಸಾಮಾನ್ಯವಾಗಿ ಒಟ್ಟಿಗೆ ಹೋಗುತ್ತವೆ. ರಾಜಕೀಯವಾಗಿ ಇದಕ್ಕೆ ಏನಾದರೂ ಅರ್ಥವಿದೆಯೇ? ಈಗಾಗಲೇ ನಾವು ಈ ವಿಷಯವನ್ನು ಎತ್ತಿದ್ದೇವೆ. ಕೆಲವೊಮ್ಮೆ ಸ್ವತಂತ್ರ ಸಂಸ್ಥೆಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಆದರೆ ಇದೆಲ್ಲವೂ ಅವರು ಬಿಜೆಪಿಯ ದೊಡ್ಡ ಮುಖ್ಯಸ್ಥರಿಂದ ಸಿಗ್ನಲ್ ಪಡೆಯಬೇಕಾಗಿದೆ ಎಂದು ಕಾಣುತ್ತದೆ. ಮತ್ತು ಸಾಮಾನ್ಯವಾಗಿ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಒಂದೇ ದಿನಾಂಕದಂದು ಮತ್ತು ಕೇರಳದಲ್ಲಿಯೂ ಹಾಗೆಯೇ ಒಂದೇ ದಿನದಲ್ಲಿ ನಡೆಯುತ್ತದೆ. ಆದರೆ ಕೆಲವು ಕಾರಣಗಳಿಂದ ಅದು ಹಾಗೇ ಇದೆ. ಮತ್ತು ನಾವು ಹೇಳುವುದಿಷ್ಟೇ, ನಾವು ಪ್ರಶ್ನಿಸುತ್ತೇವೆ. ಮತ್ತು ನಾವು ಪ್ರಶ್ನಿಸುವುದೇನೆಂದರೆ, ಆಡಳಿತಾರೂಢ ಬಿಜೆಪಿಯು ನಡೆಯುವ ಎಲ್ಲದರ ಮೇಲೆ ಇನ್ನೂ ನಿಯಂತ್ರಣವನ್ನು ಹೊಂದಿದೆ ಮತ್ತು ಇದೊಂದು ತಪ್ಪು ಸಂಕೇತವಾಗಿದೆ. ಮತ್ತು ಇದು ಈಗ ಮಾತ್ರವಲ್ಲ, ನಾವು MP ಚುನಾವಣೆಗಳಲ್ಲಿಯೂ ನೋಡಿದ್ದೇವೆ. ಈ ವಿವಿಧ ಹಂತದ ಚುನಾವಣೆಗಳನ್ನ ನಡೆಸಿದ ಕೂಡಲೇ ಪ್ರಧಾನಮಂತ್ರಿಯವರು ದೇಶಾದ್ಯಂತ ತಮ್ಮ ಪ್ರಯಾಣವನ್ನು ಯೋಜಿಸಲು ಅವಕಾಶ ಕಲ್ಪಿಸಲಾಯಿತು. ಮತ್ತು ಹೀಗಾಗುತ್ತದೆ, ದಕ್ಷಿಣದ ಹಂತದಲ್ಲಿ ಚುನಾವಣಾ ವ್ಯವಹಾರ ಮುಗಿದು ಮತ್ತು ಕೂಲ್ ಆಫ್ ಅವಧಿ ಇದ್ದಾಗ ಪ್ರಧಾನಮಂತ್ರಿಯವರಿಗೆ ಚುನಾವಣಾ ಆಯೋಗವು ಕೆಲವು ಧಾರ್ಮಿಕ ಸಮಾರಂಭಕ್ಕೆ ಹೋಗಲು ವಿಶೇಷ ಅನುಮತಿಯನ್ನು ನೀಡುತ್ತದೆ. ಮತ್ತು ಮೌನ ಅವಧಿಯಲ್ಲಿ ಯಾವುದೇ ಪ್ರಚಾರ ಇರಬಾರದು ಎನ್ನುವಾಗ ಎಲ್ಲ ರಾಷ್ಟ್ರೀಯ ಮಾಧ್ಯಮಗಳ ಟೆಲಿವಿಷನ್ಗಳಿಗೆ ಪ್ರಧಾನಮಂತ್ರಿಯವರ ವೈಯಕ್ತಿಕ ಪ್ರಾರ್ಥನೆ ಅಥವಾ ಉತ್ತರ ಭಾರತ ಅಥವಾ ದಕ್ಷಿಣ ಭಾರತದಲ್ಲಿ ಕೆಲವು ಏನನ್ನಾದರೂ ಮಾಡುವುದನ್ನು ಗಮನ ಸೆಳೆಯಲು ಪ್ರಯತ್ನಿಸುವುದನ್ನು ಪ್ರಸಾರ ಮಾಡಲು 48 ಗಂಟೆಗಳ ಕಾಲಾವಕಾಶ ನೀಡಲಾಗುತ್ತದೆ. ಇದು ಇದ್ದೇ ಇದೆ ಮತ್ತು ನಾವು ಇದನ್ನ ಖಂಡಿಸುತ್ತಲೇ ಬಂದಿದ್ದೇವೆ. ಆದ್ರೆ ಈಗ ಕೆಲವು ವಿಶ್ಲೇಷಕರು ಇದು NDAಗೆ ಶ್ರೀಮಾನ್ ಅವರನ್ನು ಒಪ್ಪಿಸಲು ಪ್ರಯತ್ನಿಸಲು ಸಮಯವನ್ನು ಸಹ ನೀಡಬಹುದು ಎಂದು ಸೂಚಿಸುವಂತೆ ತೋರುತ್ತದೆ. ವಿಜಯ್ ಅವರು ತಮ್ಮ ಮೈತ್ರಿಕೂಟಕ್ಕೆ ಸೇರಲು ಅದರ ಬಗ್ಗೆ ನಿಮಗೂ ಚಿಂತೆ ಇದೆಯೇ? ನೋಡಿ, ಹೊರತು ನಾನಿಷ್ಟೇ ಹೇಳ್ತೇನೆ, ನಮ್ಮ ಮುಖ್ಯಮಂತ್ರಿಗಳಾದ ತಿರು MK ಸ್ಟಾಲಿನ್ ಅವರ ಕ್ರಿಯಾಶೀಲ ನಾಯಕತ್ವದಲ್ಲಿ ಕಳೆದ 5 ವರ್ಷಗಳು ತಮಿಳುನಾಡಿಗೆ ಅತ್ಯಂತ ಸಮೃದ್ಧ ವರ್ಷಗಳಾಗಿವೆ ಮತ್ತು ತಮಿಳುನಾಡು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳೆಯುತ್ತಿದೆ ಮತ್ತು ಇದನ್ನು ಕಾಣಬಹುದಾಗಿದೆ. ವಾಸ್ತವವಾಗಿ ನಮ್ಮ ಮುಖ್ಯಮಂತ್ರಿಗಳು ಕೈಗೊಂಡಿರುವ ನಮ್ಮ ಎಲ್ಲಾ ಯೋಜನೆಗಳನ್ನು ಇತರ ರಾಜ್ಯಗಳಲ್ಲಿ, ವಿಶೇಷವಾಗಿ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ನಕಲು ಮಾಡಲಾಗುತ್ತಿದೆ. ಇದು ನಮ್ಮ ಮುಖ್ಯಮಂತ್ರಿಗಳು ಮಹಿಳೆಯರ ಉನ್ನತಿಗಾಗಿ ಹೊಂದಿರುವ ಜನಪ್ರಿಯತೆ ಮತ್ತು ಮನಸ್ಥಿತಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಮತ್ತು ನಮಗೆ ಸಂತೋಷದ ವಿಷಯವೇನೆಂದರೆ, ನಾವು ತಮಿಳುನಾಡಿನಲ್ಲಿ ಮಹಿಳೆಯರ ಉದ್ಧಾರ ಮಾಡುತ್ತಿದ್ದೇವೆ. ಅದನ್ನು ಈಗ ಎಲ್ಲಾ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಅನುಸರಿಸಲಾಗುತ್ತಿದೆ. ಅಲ್ಲಿ ಅವರು ಮಹಿಳೆಯರ ಉನ್ನತಿಯನ್ನು ಕಡೆಗಣಿಸುತ್ತಿದ್ದರು. ಆದರೆ ಈ ಹಂತದಲ್ಲಿ ಇಷ್ಟೊಂದು ಪಕ್ಷಗಳು ಒಟ್ಟಿಗೆ ಬರುತ್ತಿರುವುದು ನೀವು ಆತಂಕಗೊಂಡಿದ್ದೀರಿ ಎಂದರ್ಥವೇ? ಏಕೆಂದರೆ DMK ಮೈತ್ರಿಕೂಟ ಈಗಾಗಲೇ ದೊಡ್ಡದಾಗಿತ್ತು ಮತ್ತು ಈಗ ನಿಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯ ಪಕ್ಷಗಳಿವೆ. ದಿನದ ಕೊನೆಗೆ ನಾವೆಲ್ಲರೂ ದ್ರಾವಿಡ ಮಾದರಿಯನ್ನು ಮರಳಿ ತರಬೇಕು ಎಂದು ಭಾವಿಸುತ್ತೇವೆ ಮತ್ತು ಈ ಎಲ್ಲಾ ಪಕ್ಷಗಳು ಒಂದೇ ಸಿದ್ಧಾಂತಗಳನ್ನು ಹೊಂದಿವೆ. ಅದಕ್ಕಾಗಿ ಇದು ಒಳ್ಳೆಯದು. ಸ್ಪಷ್ಟ ಮನಸ್ಸಿನ ಪಕ್ಷಗಳಂತೆ ಎಲ್ಲಾ ಪಕ್ಷಗಳು ನಾವು ದ್ರಾವಿಡ ಮಾದರಿಯನ್ನು ಮರಳಿ ತರುವುದನ್ನು ಖಚಿತಪಡಿಸಿಕೊಳ್ಳಲು ಒಗ್ಗೂಡುತ್ತಿವೆ. ಹಾಗಾದ್ರೆ ಮೈತ್ರಿಕೂಟದಲ್ಲಿ ಯಾವುದೇ ವಿರೋಧಾಭಾಸಗಳ ಲೆವೆಲ್ ಇಲ್ಲ ಎನ್ನುತ್ತೀರಾ? ಖಂಡಿತ ಇಲ್ಲ. ಸರಿ, ತುಂಬಾ ಧನ್ಯವಾದಗಳು. ಹಾಗಾಗಿ ಖಂಡಿತವಾಗಿಯೂ ಒಂದು ವಿಷಯವೆಂದರೆ DMK ಮೈತ್ರಿಕೂಟವು ಆತ್ಮವಿಶ್ವಾಸದಲ್ಲಿದೆ. ಏಕೆಂದರೆ ಅವರು ಮಾಡುತ್ತಿರುವ ಮೈತ್ರಿಕೂಟದ ಸಂಖ್ಯೆಗಳಿಂದಾಗಿ ಅವರು ಇದನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಿ ಈ ಚುನಾವಣೆಯನ್ನು ಗೆಲ್ಲಲು ಸಾಧ್ಯವಾಗುತ್ತದೆ. ಮತ್ತು ಆಡಳಿತ ವಿರೋಧಿ ಅಲೆ ಇದೆ ಎಂದು ಅವರು ನಂಬುವುದಿಲ್ಲ.